ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯಂತ್ ಕಾಯ್ಕಿಣಿ ಸರ್ ಅವರು. ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ? ಅದಕ್ಕೇನಾದ್ರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ? ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಟೆನ್ಷನ್ ಇಂದ ಈ ಮೂವಿ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ. ಸೊ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನ ಪ್ರಭಾವನ ಏನು ಈ ಚಿತ್ರ? ನಿಜವಾಗ್ಲೂ ಇಲ್ಲಿ 2 ಕಾರ್ಡ್ ಇದೆ ನೋಡಿ. ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್. ಸರ್ ನಿಮ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್, ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕದು, ಹಿಂದಿಗೆ ಹೋಗ್ಬೇಕು ಅಂತ. ಇದೇ ನವೀನ್, ಇದೇ ಶ್ರೀಕಾಂತ್, ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು. ಇದು ಎಲ್ಲಾ ಲ್ಯಾಂಗ್ವೇಜ್ಗೆ ಹೋಗ್ಬೇಕು. ಈ ಕಾರ್ಡ್ಗಳಷ್ಟೇ, ಟ್ರಂಪ್ ಕಾರ್ಡ್ಗಳು 2. ಸರ್ ಉಪೇಂದ್ರ ಸರ್, ಸರ್ ಇಲ್ಲಿ 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 ಸರ್, ಕೂಲಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀರಾ. ರಜನಿಕಾಂತ್ ಅವ್ರಿಗೆ ಏನಾದ್ರು ವಾರ್ನರ್ ತೋರಿಸಿದ್ರಾ? ಅವ್ರೇನಾದ್ರು ರಿಯಾಕ್ಷನ್ ಕೊಟ್ರಾ? ಹೇಗೆ? ಇಲ್ಲಮ್ಮ, ಇನ್ನೂ ಮೀಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರ್ಲಿಲ್ಲ. ಇದು ಇನ್ನೊಂದು ಶೆಡ್ಯೂಲ್ ಇದೆ, ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ ಅವ್ರಿಗೆ. ಸರ್ ಇಲ್ಲಿ ಸುಜಯ್ ಅಂತ ಸರ್, ಈಗ ಆಲ್ಮೋಸ್ಟ್ 9 ಇಯರ್ಸ್ ಆದ್ಮೇಲೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡೈರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಇವರೇ, ನೀವ್ ಹೇಳ್ಬೇಕದ. ಯಾಕಂದ್ರೆ ನನಗ ಇನ್ನೂ ಅದೇ ಡೈರೆಕ್ಟರ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ, ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ. ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳಿದ್ರು ಇವ್ರನ್ನ, ಮನೋಹರ್ ಅವ್ರನ್ನ, ಈತನ ಇಂಟೆನ್ಸಿಟಿ ಮೀರೆಲ್ಲ ತಟ್ಕೊಂಟಾರು ಅನ್ನಿ.